ಹೊಸ MP3 ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇರಲಿ ಹೇಳಿ. ಯಾಕಂದ್ರೆ ಪ್ರತಿಯೊಬ್ಬನಿಗೆ ಆಸೆ ಇರುತ್ತೆ, ನನ್ನ ಹೀರೋ ಮೂವಿ ಹೊಸ ಮೂವಿ ಬಂದಿದೆ ಅಂತಂದರೆ ಸಾಕು, ಆ ಒಂದು ಮೂವಿ ಸಾಂಗ್ಸ್ಗಳೆಲ್ಲನೂ ನನ್ನ ಫೋನಲ್ಲಿ ಇರಬೇಕು ಅಂತ. ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನೀವು ಕೂಡ ಅಷ್ಟೇ ಯಾವೊಂದು ಮೂವಿ ಬೇಕಾದರೂ ಈಸಿಯಾಗಿ ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು, ಅದು ಕೂಡ MP3ನಲ್ಲಿ. ಓಕೆನಾ. ಎಷ್ಟೋ ಜನ ಮೊಬೈಲ್ ಅಂಗಡಿಗೆ ಹೋಗ್ತಾರೆ, ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಸಾಂಗ್ಸ್ಗಳನ್ನು ಹಾಕ್ಸ್ಕೊತಾರೆ. ಓಕೆನಾ. ಅವ್ರಿಗೂ ರೊಕ್ಕ ಕೊಟ್ಟು ದುಡ್ಡು ಕೊಡ್ತಾರೆ ಅದ್ರಾಗ ಬೇರೆ. ಓಕೆನಾ. ಆದರೆ ಕಡೆಗೂ ನನಗೆ ಬೇಕಾಗಿರೋ ಸಾಂಗ್ಸ್ಗಳು ಸಿಗಲ್ಲ, ಅದರಲ್ಲಿ ಯಾವುದಾವುದೋ ತುಂಬಿಸ್ಬಿಡ್ತಾನೆ ಅವನು. ಓಕೆನಾ. ಅವ್ನಿಗೇನೋ ರೊಕ್ಕ ಕೊಡ್ತಾನೆ, ಈಸ್ಕೋಬೇಕು, ನಾನು ಯಾವುದೇ ಒಂದು ತುಂಬಿಸ್ಬಿಡ್ಬೇಕು. ಓಕೆನಾ. ಈ ಒಂದು ಸಾಂಗ್ಸ್ಗಳು ಹೊಸ ಮೂವಿ ಸಾಂಗ್ಸ್ಗಳು ಹಾಕು ಅಂತಂದರೆ ಅವನ್ನೆಲ್ಲ ತುಂಬಿಸಾಕ್ಬಿಡ್ತಾನೆ. ನಮ್ಮೊಂದು ಫೋನಲ್ಲಿರೋ ಸ್ಟೋರೇಜೇ ಫುಲ್ ಮಾಡಾಕ್ತಾನೆ ಅವನು. ಆದರೆ ಕಡೆಗೂ ನಮ್ಗೆ ಬೇಕಾಗಿರೋಂಥ ಸಾಂಗೇ ಸಿಗಲ್ಲ. ಓಕೆನಾ. ಸೊ ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ರೀಚಾರ್ಜ್ ಮಾಡ್ಕೊತೀರಿ ಮಂತ್ಲಿ. ಓಕೆನಾ. ನಿಮಗೆ ದಿನಾ ಡಾಟಾ ಬರುತ್ತೆ, 1 GB ಅಂತ 2 GB ಅಂತ. ಓಕೆನಾ. ಸುಮ್ಮನೆ ಖಾಲಿ ಮಾಡ್ತೀರಿ, ಯೂಟ್ಯೂಬ್ ಅಂತ, ಇನ್ಸ್ಟಾಗ್ರಾಮ್ ಅಂತ, ಫೇಸ್ಬುಕ್ ಅಂತೆ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇರೋದು. ಓಕೆನಾ. ಆದರೆ ಅದನ್ನೇ ಯೂಸ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋಂಥ ಸಾಂಗ್ 1 ಕ್ಲಿಕ್ಕಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಅದು ಕೂಡ MP3ನಲ್ಲಿ. ಓಕೆನಾ. ಎಲ್ಲನೂ ತಿಳಿಸ್ಕೊಡ್ತೀನಿ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ಬಂದಿದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ಹಿಂಗೆ ಬೆಟ್ಟಕ್ಕಂತ ನೋಟಿಫಿಕೇಷನಿಂದ ವೀಡಿಯೋ ಬರುತ್ತೆ. ಓಕೆನಾ. ಇವಾಗ ಕಂಪ್ಲೀಟಾಗಿ ಇಲ್ಲಿ ನೋಡ್ತಾ ನನ್ನೊಂದು ಮೊಬೈಲ್ ಸ್ಕ್ರೀನ್ ಆನ್ ಆಗಿದೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನೋಡಿ ಯಾವ ಥರ ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡೋದು, MP3 ಸಾಂಗ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ. ಸೊ ಈ ಕಡೆ ನೋಡಿದ್ರೆ ಫಸ್ಟ್ನೇದೇನಪ್ಪ ಅಂದರೆ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನೋಡ್ತಾ ಯೂಟ್ಯೂಬ್ ಆ್ಯಪ್ ಇಲ್ಲದೆ ಸಿಂಪಲ್ ಆಗಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಕೆ ಮುಂಚೆನೇ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಓಕೆನಾ. ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಯೂಟ್ಯೂಬ್ ಆ್ಯಪನ್ನು ಫಸ್ಟ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಏನಾದರೂ ಅಪ್ಡೇಟ್ ಇದ್ದರೆ ಅದು ಅಪ್ಡೇಟ್ ಆಗೋಗುತ್ತೆ. ಓಕೆನಾ. ಸೊ ಎಷ್ಟೋ ತಿಂಗಳಾಂಗಟ್ಟಲೆ ಯೂಸ್ ಮಾಡ್ತಾ ಇದ್ರಿ ಅಂತ ಯೂಟ್ಯೂಬು ನೀವಿನ್ನೂ ಅಪ್ಡೇಟೇ ಮಾಡಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಓಕೆನಾ. ಸಿಂಪಲಾಗಿ ಸರ್ಚ್ ಮಾಡ್ತೀವಿ YOU ಅಂತ ಯೂಟ್ಯೂಬ್ ಅಂತ. ಸೊ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ತಾ ಇದ್ದರೆ ನನಗೆ ಅಪ್ಡೇಟ್ ಕೇಳ್ತಿದ್ದಿಲ್ಲ. ಓಕೆನಾ. ಸೊ ಓಪನ್ ಇರಬೇಕು ನಿಮಗೆ. ಓಕೆನಾ. ಸೊ ನೋಡಿ ನಾನು ಸಿಂಪಲಾಗಿ ಅಪ್ಡೇಟ್ ಮಾಡ್ಬಿಡ್ತೀನಿ ಇದನ್ನು. ಓಕೆನಾ. ಸೊ ಅಪ್ಡೇಟ್ ಆಗಿದ ನಂತರ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವು ಯೂಟ್ಯೂಬಿಂದನೇ MP3 ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ಓಕೆನಾ. ಬಟ್ ನಿಮ್ಗೆ ಗೊತ್ತಿಲ್ಲ ಅದು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ. ಈಸಿಯಾಗೋಣ ನೀವು ಡಾಟಾ ಆಫ್ ಮಾಡ್ಕೊಂಬಿಟ್ಟು ನಾನು ನಿಮ್ಮ ಸಿಮ್ನ ಫ್ಲೈಟ್ ಮೋಡ್ಗೆ ಹಾಕ್ಕೊಂಡು ಓಕೆನಾ ಆ ಒಂದು ಸಾಂಗ್ಸ್ಗಳನ್ನು ನೀವು ಕೇಳ್ಬೋದು. ಓಕೆನಾ. ಈಸಿಯಾಗಿ ಕೇಳ್ಬೋದು. ಅದು ಹೆಂಗೆ ಅಂತ ಹೇಳ್ತೀನಿ. ಬಟ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ, ಎಲ್ಲನೂ ತಿಳಿಸ್ಕೊಡ್ತೀನಿ ಯಾವ ಥರ MP3 ಸಾಂಗ್ಸ್ಗಳನ್ನು ಡೌನ್ಲೋಡ್ ಮಾಡೋದು ಅಂತ ಗೈಸ್. ಓಕೆನಾ. ಕಂಪ್ಲೀಟಾಗಿ ಅಪ್ಡೇಟ್ ಆಗೋಯ್ತು. ಸೊ ಇಲ್ಲಿ ನಾನು ಸಿಂಪಲಾಗಿ ಏನು ಮಾಡ್ತೀನಿ ಅಂತಂದ್ರೆ ಓಪನ್ ಮೇಲೆ ಜಸ್ಟ್ ಒಂದ್ಸಲ ಕ್ಲಿಕ್ ಮಾಡ್ತೀನಿ ಜಸ್ಟ್. ಓಕೆನಾ. ಸೊ ಓಪನ್ ಮಾಡಿ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಓಪನ್ ಆಗಿದ ನಂತರ ಇಲ್ಲೇನಪ್ಪ ಅಂತಂದ್ರೆ ನೀವು ಇನ್ನೊಂದು 2 ಸೆಟ್ಟಿಂಗ್ ಮಾಡಬೇಕಾಗುತ್ತೆ ನಿಮ್ಮೊಂದು ಫೋನಲ್ಲಿ. ಓಕೆನಾ. ಸಿಂಪಲಾಗಿ ಇಲ್ಲಿ ಕಾರ್ನರಲ್ಲಿ ನೋಡೋಂಗಿಂತ ನಿಮ್ಮೊಂದು ಪ್ರೊಫೈಲ್ ಐಕನ್ ಬರುತ್ತೆ. ಸಿಂಪಲಾಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೇಲೆ ನಿಮಗೆ ಸೆಟ್ಟಿಂಗ್ ಐಕನ್ ಬರುತ್ತೆ, ನೋಡ್ತಾ ಇದ್ರೆ ಆ ಒಂದು ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್. ಓಕೆನಾ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ನೋಡ್ತಾ ಇದ್ರೆ ಡೌನ್ಲೋಡ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪ ಅಂತಂದ್ರೆ ನೋಡ್ತಾ ಇದ್ರೆ ಡೌನ್ಲೋಡ್ ಓವರ್ಆಲ್ ವೈಫೈ ಓನ್ಲಿ ಅಂತಿದೆ. ಓಕೆನಾ. ಬಟ್ ಈ ಕಡೆ ನೋಡೋಂಗಿದ್ರೆ ಇದು ಆನ್ ಆಗಿದೆ ಅಲ್ವಾ, ಸಿಂಪಲ್ ಆಗಿ ಇದನ್ನು ಆಫ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಕಡೆ ಕೆಳಗಡೆ ನೋಡೋಂಗಿದ್ರೆ ರಿಕಮೆಂಡೆಡ್ ಡೌನ್ಲೋಡ್ಸ್ ಅಂತಿದೆ ಅಲ್ವಾ, ಸಿಂಪಲ್ ಆಗಿ ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ. ಓಕೆನಾ. ಇವೆರಡು ಆಪ್ಷನ್ ನಿಮ್ಮೊಂದು ಫೋನಲ್ಲಿ ಆನ್ ಆಗಿದ್ರೆ ಇದನ್ನೆರಡನ್ನು ಆಫ್ ಮಾಡ್ಕೊಳ್ಳಿ. ಓಕೆನಾ. ಸೊ ಆಫ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಇವಾಗ ನಾನು ಬ್ಯಾಗ್ ಬಂದುಬಿಡ್ತೀನಿ ಗೈಸ್. ಓಕೆನಾ. ಈ ಥರ ಬ್ಯಾಗ್ ಬಂದುಬಿಡ್ತೀನಿ ನಾನು. ಸೊ ಈ ಥರ ಬ್ಯಾಗ್ ಬಂದುಬಿಟ್ಟು ನಂಗೆ ಬೇಕಾಗಿರೋ ಸಾಂಗಲ್ಲಿ ಸರ್ಚ್ ಮಾಡ್ತೀನಿ ನಾನು. ಇವಾಗ ಎಕ್ಸಾಂಪಲು ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನೋಡ್ತಾ ಇದ್ದರೆ ಸಿಂಪಲಾಗಿ ಮೇಲೆ ನೀವು ಸರ್ಚ್ ಮಾಡಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಸರ್ಚ್ ಮಾಡ್ತೀನಿ, ನ್ಯೂ ಸಾಂಗ್ಸ್ ಅಂತ ಸರ್ಚ್ ಮಾಡ್ತೀನಿ. ನೋಡ್ತಾ ನ್ಯೂ ಸಾಂಗ್ಸ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲೇನಪ್ಪ ಅಂದ್ರೆ ನೀವು ಬೇಕಾದ್ರೆ ಲ್ಯಾಂಗ್ವೇಜ್ಗಳು ಸೆಲೆಕ್ಟ್ ಮಾಡ್ಕೋಬೋದು. ಲ್ಯಾಂಗ್ವೇಜ್ ಏನಪ್ಪ ನೀವು ಕನ್ನಡ ಅಂತ ಹಾಕೋಬೋದು, ತೆಲುಗು ಅಂತ ಹಾಕೋಬೋದು. ನೀವು ಯಾವೊಂದು ಲ್ಯಾಂಗ್ವೇಜಲ್ಲಿ ನೋಡ್ತಾ ಇದ್ರೆ ಆ ಒಂದು ಲ್ಯಾಂಗ್ವೇಜನ್ನು ಸಿಂಪಲ್ ಹಾಕೋಬೋದು. ಎಕ್ಸಾಂಪಲ್ ನಾನು ಯಾವುದಪ್ಪ ಅಂದದು ಯಾವುದೋ ಒಂದು ಸಾಂಗ್ ನಿಮಗೆ ತೋರಿಸ್ತೀನಿ, ಲೈವಾಗಿ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಬಂದಿದ್ದಾಗ ಸಿಂಪಲಾಗಿ ನಾನು ಈ ಒಂದು ಸಾಂಗ್ನ ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದು ಕೂಡ ಅಷ್ಟೇ ಹೊಸ ಮೂವಿನ ಅನ್ಕೊಳ್ಳಿ. ಓಕೆನಾ. ಸೊ ಹೊಸ ಮೂವಿ ಯಾವುದು ಬಂದರೂ ಕೂಡ ಈಸಿಯಾಗಿದೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ಸಾಂಗ್ನಲ್ಲಿ ಪ್ಲೇ ಆಗ್ತಿದೆ. ಓಕೆ ಜಸ್ಟ್. ಓಕೆನಾ. ಈ ಥರ ಸಾಂಗ್ನ ಪ್ಲೇ ಆಗ್ತಿದೆ, ನೋಡ್ತಾ ಈ ಥರ ಸಾಂಗ್ ಪ್ಲೇ ಆಗ್ತಿದೆ. ಓಕೆನಾ. ಸೊ ಈ ಥರ ಪ್ಲೇ ಆಗಿದ ನಂತರ ಈ ಕಡೆ ನೋಡೋಂಗಿದ್ರೆ ಸಿಂಪಲಾಗಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬಂದಿದೆ, ನೋಡ್ತಾ ಇದ್ರೆ ಈ ಒಂದು ಜಾಗದಲ್ಲಿ ಸಿಂಪಲಾಗಿ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸೊ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಇಲ್ಲೇನಪ್ಪ ಅಂತಂದರೆ ನೀವು ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ನಿಮ್ಗೆ HD ಕ್ವಾಲಿಟಿನಲ್ಲಿ ಬೇಕಾ ವೀಡಿಯೋ ಸಾಂಗ್ಸು, ಇಲ್ಲ ಅಂತಂದರೆ ನಿಮ್ಗೆ ನಾರ್ಮಲ್ ಕ್ವಾಲಿಟಿನಲ್ಲಿ ಬೇಕಾ ಅಂತಂದ್ರೆ ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ತಾ ಇದ್ರೆ ಇಲ್ಲಿ ಮೀಡಿಯಮ್ ಇದೆ ಆ್ಯಂಡ್ ಇಲ್ಲಿ ಲೋ ಇದೆ. ಓಕೆನಾ. ಇಲ್ಲಿ MB ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಂತ ನೋಡ್ತಾ ಇದು ನೋಡೋಂಗಿಂತ ಪ್ರೀಮಿಯಮ್. ಓಕೆನಾ. ಪ್ರೀಮಿಯಮ್ ಅಂತಂದರೆ ನೀವು ಇನ್ನೂ ಕ್ವಾಲಿಟಿ ಸಾಂಗ್ ಏನಾದ್ರು ಬೇಕು ಅಂತಂದರೆ ನೀವಿಲ್ಲಿ ದುಡ್ಡು ಕೊಟ್ಬಿಟ್ಟು ನೀವು ಪ್ರೀಮಿಯಮ್ ತೊಗೊಂಡ್ಬಿಟ್ಟು ನೀವು ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು ನಿಮ್ಮೊಂದು ಫೋನಲ್ಲಿ ಗೈಸ್. ಓಕೆನಾ. ಎಕ್ಸಾಂಪಲ್ ನಾನು ಇವಾಗ ಏನಪ್ಪ ಮೀಡಿಯಮಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ನೋಡ್ತಾರೆ ಮೀಡಿಯಮಲ್ಲಿ ಇದೆ. ಸಿಂಪಲಾಗಿ ಇಲ್ಲೇನಪ್ಪ ಅಂದರೆ ಡೌನ್ಲೋಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ಅಂತ ನೋಡ್ತಾರೆ ಡೌನ್ಲೋಡಿಂಗ್ ಆಗ್ತಿದೆ. ಓಕೆನಾ. ಈ ಒಂದು ಸಾಂಗ್ ಅನ್ನೋದು ಕಂಪ್ಲೀಟಾಗಿ ಡೌನ್ಲೋಡಿಂಗ್ ಆಗ್ತಿದೆ, ಇದೇ ಜಾಗದಲ್ಲಿದೆ. ಓಕೆನಾ. ಸೊ ಇವಾಗ ಏನು ಮಾಡ್ತೀನಿ ನೋಡ್ತಾರೆ ಕಂಪ್ಲೀಟಾಗಿ ಡೌನ್ಲೋಡ್ ಅನ್ನೋದು ಆಗೋಯ್ತು ಗೈಸ್. ಓಕೆನಾ. ಸೊ ಡೌನ್ಲೋಡ್ ಆಗಿದ ನಂತರ ಸಿಂಪಲಾಗಿ ನಾನು ಬ್ಯಾಕ್ ಮಾಡ್ತೀನಿ ಗೈಸ್. ಓಕೆನಾ. ಸೊ ಈ ಥರ ಫುಲ್ ಬ್ಯಾಕ್ ಮಾಡ್ಬಿಡ್ತೀನಿ ನಾನು. ಸೊ ಬ್ಯಾಕ್ ಮಾಡ್ಕೊಳ್ಳಿ ನಂತರ ನಾನು ಏನು ಮಾಡ್ತೀನಿ ಅಂದರೆ ಡಾಟಾನ ಆಫ್ ಮಾಡ್ಬಿಡ್ತೀನಿ ಗೈಸ್. ಓಕೆನಾ. ನೋಡ್ತಾ ಇದ್ರೆ ನೆಟ್ಟನ್ನ ಆಫ್ ಮಾಡಿದ್ದೀನಿ. ಬಟ್ ಈ ಒಂದು ಸಾಂಗ್ ನಾನು ಈಸಿಯಾಗಿ ನಾನು ಕೇಳ್ತೀನಿ ಗೈಸ್. ಓಕೆನಾ. ನೋಡ್ತಾ ಇದ್ದೀರಿ ಈ
ಥರ ಬಂದಿದೆ. ಸೊ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಇಲ್ಲೇನಪ್ಪ ಅಂತಂದರೆ ನಿಮ್ಮೊಂದು ಆಪ್ಷನ್ ಬರುತ್ತೆ ನೋಡ್ತಾರೆ ಡೌನ್ಲೋಡ್ಸ್ ಅಂತ. ಸಿಂಪಲಾಗಿ ಡೌನ್ಲೋಡ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ಸಾಕು. ನೋಡ್ತಾರೆ ಆ ಒಂದು ಸಾಂಗ್ ಇಲ್ಲೇ ಬಂದಿದೆ. ಓಕೆ ನೋಡ್ತಾರೆ ಸಿಂಪಲಾಗಿ ಆ ಒಂದು ಸಾಂಗ್ ಇಲ್ಲೇ ಬಂದಿದೆ. ಈಸಿಯಾಗಿ ಅಂದರೆ ಈಸಿಯಾಗಿ ನೀವು ಆರಾಮಾಗಿ ನಿಮ್ಮೊಂದು ಫೋನಲ್ಲಿ ಡಾಟಾ ಖಾಲಿ ಐತೆ ಅಂದರೂ ಕೂಡ ನೀವು ಇದ್ರ ಮುಖಾಂತರ ಈಸಿಯಾಗಿ ಕೇಳ್ಬೋದು ಗೈಸ್. ಓಕೆನಾ ಇನ್ನು ಮುಂದೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಓಕೆನಾ ನಮ್ಗೆ ಬೇಕಾಗಿರೋಂಥ ಸಾಂಗ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಅನ್ನೋದು ಮಾಡ್ಕೋಬೋದು ನಮ್ಮೊಂದು ಫೋನಲ್ಲೇ ಗೈಸ್. ಓಕೆನಾ ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ನಂಗೆ ಬೇಡದಿರೋ ಸಾಂಗ್ಸ್ಗಳನ್ನ ಹಾಕ್ಬಿಟ್ಟು ಅವನು ದುಡ್ಡು ಬರೀ ಇಸ್ಕೊಂತಾನೆ ಅವನು ಸುಮ್ಮನೆ ವೇಸ್ಟ್ ಅಲ್ವಾ. ಸೊ ಹಂಗೆ ಹೋಗೋ ಬದಲು ಆರಾಮಾಗಿ ನಿಮ್ಮೊಂದು ಫೋನಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ಓಕೆನಾ ಸಿಂಪಲಾಗಿ ನಾನು ಡಾಟಾ ಕೂಡ ಆಫ್ ಮಾಡಿದ್ದು ನೋಡ್ತಾ ಇದನ್ನು ಫ್ಲೈಟ್ ಮೋಡ್ ಕೂಡ ಹಾಕ್ಕೋಬೋದು, ನೀವು ಕೇಳ್ಬೋದು ಈ ಒಂದು ಸಾಂಗನ್ನು. ಓಕೆನಾ ಮತ್ತು ಗೈಸ್ ವಿಡಿಯೋ ಎಷ್ಟಾದರೆ ಖಂಡಿತವಾಗ್ಲೂ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.